ರೈತ ಸಂಘ 1936ರಲ್ಲಿ AKS ಅಂತ ಹೇಳಿ ಇಡೀ ದೇಶದಲ್ಲಿ ಪ್ರಾರಂಭ ಆಗಿ ರೈತರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜೋಡಿ ಇನಾಮತಿ ಹೋರಾಟ ಇರ್ಬೋದು, ಉಳ್ಳೋವನಿಗೆ ಭೂಮಿ ಇರ್ಬೋದು, ಬಗರುಕಂ ಸಾಗುವಳಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಚಾರಗಳನ್ನ ಎತ್ಕೊಂಡು ಇವತ್ತು ಇಡೀ ದೇಶದಲ್ಲಿ ಬಹಳ ದೊಡ್ಡ ಚಳುವಳಿಗಳನ್ನ ಮಾಡಿ ಭೂಮಿಯನ್ನ ಹಂಚಿಕೆ ಮಾಡಿರುವಂತ ಇತಿಹಾಸ ಇರುವಂತ ಒಂದು ರೈತ ಸಂಘಟನೆ. ಬಹುಶಃ ನಿಮ್ಗಳಿಗೆಲ್ರಿಗೂ ಕೂಡ ಗೊತ್ತಿರ್ತದೆ ಅಥವಾ ತಿಳ್ಕೊಂಡ್ರು ಕೂಡ ಇತಿಹಾಸದಲ್ಲಿದೆ. ಕೈಯೂರ ರೈತರ ಹೋರಾಟ ಇರ್ಬೋದು, ತೇಬಾಗ್ ರೈತರ ಹೋರಾಟ ಇರ್ಬೋದು, ತೆಲಂಗಾಣ ರೈತ ಹೋರಾಟ ಇರ್ಬೋದು, ಮತ್ತು ಕರ್ನಾಟಕದ ಏನು ಇವತ್ತು ನವಲಗುಂದ ರೈತರ ಹೋರಾಟ ಇರ್ಬೋದು, ಅದೇ ರೀತಿ ಕೋಲಾರ ಜಿಲ್ಲೆ ಹೋರಾಟಗಳು, ಮತ್ತೆ ಈ ತಿಮ್ಸಂದ್ರ ರೈತರ ಹೋರಾಟ, ಕೋಲಾರದ ಮತ್ತು ಮುಳಬಾಗಿಲು ತಾಲೂಕು ಕೋಲಾರ ಜಿಲ್ಲೆಯ ಜೋಡಿ ಇನಾಮತಿ ಹೋರಾಟ, ಇವೆಲ್ಲವನ್ನೂ ಕೂಡ ನಾನು ನೇತೃತ್ವ ವಹಿಸಿ ಬಹಳ ನಿರ್ಣಾಯಕವಾದಂಥ ಹೋರಾಟ ಮಾಡಿ ರೈತರ ಭೂಮಿಗಳನ್ನ ಉಳಿಸ್ಲಿಕ್ಕೋಸ್ಕರಾಗಿ ಬಹಳ ದೊಡ್ಡ ಚಳುವಳಿಗಳನ್ನ ಮಾಡಿರುವಂತ ಇತಿಹಾಸ ಇರುವಂತ ಕರ್ನಾಟಕ ಪ್ರಾಂತ ರೈತ ಸಂಘದ ಸಮ್ಮೇಳನ ಇವತ್ತು ರಾಜ್ಯ ಸಮ್ಮೇಳನ ಕೋಲಾರದಲ್ಲಿ ನಡೀತಾ ಇದೆ. ಕೋಲಾರದಲ್ಲಿ ನಡೀಬೇಕು ಅಂತ ಹೇಳಿ ಇಡೀ ರಾಜ್ಯ ಸಮಿತಿ ತೀರ್ಮಾನ ಮಾಡ್ತು. ಹಂಗಾಗಿ ಕೋಲಾರದಲ್ಲಿ ಆ ಸಮ್ಮೇಳನ ಮಾಡಬೇಕು ಅಂತ ಹೇಳಿ ಕೋಲಾರ ಜಿಲ್ಲಾ ರೈತ ಸಂಘದ ಸಮಿತಿ ತಗೊಂಡ್ಬಂದಂತ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆನಲ್ಲಿ ಸಾಕಷ್ಟು ಜನ ರೈತರು, ಕಾರ್ಮಿಕರು, ಕೂಲಿಕಾರರು, ರೈತ ಮುಖಂಡರು, ಬೇರೆ ಬೇರೆ ಇವರುಗಳೆಲ್ಲ ಕೂಡ ನಾನು ಖಂಡಿತವಾಗಿ ಸಮ್ಮೇಳನ ಮಾಡೋಣ, ಏನಿವತ್ತು ಒಂದು 25-30 ಲಕ್ಷ ರೂಪಾಯಿ ಖರ್ಚು ಬರ್ತಾ ಇದೆ, ಅದನ್ನ ನಾವೆಲ್ಲರೂ ಕೂಡ ನಾವು ಕೊಡ್ತೀವಿ, ಈ ಸಮ್ಮೇಳನ ಆಗ್ಬೇಕಾಗಿದೆ, ಇದು ರೈತರ ಪರವಾಗಿ ಜನರ ಪರವಾಗಿ ಕೆಲಸ ಮಾಡಿರುವಂತ ಚಳುವಳಿ ಇದು ಬೆಳಿಬೇಕಾಗಿದೆ ಅನ್ನೋಂಥ ಲೆಕ್ಕದಲ್ಲಿ ಸ್ವಾಗತಿಸಿದ್ದಾರೆ. ಅದೇ ರೀತಿಯಲ್ಲಿ ಸಾಕಷ್ಟು ಜನ ಸಹಕಾರನೂ ಕೊಟ್ಟಿದ್ದಾರೆ, ಸಹಾಯನೂ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ಮತ್ತೆ ಶಾಶ್ವತವಾದಂತ ನೀರಾವರಿ ಯೋಜನೆಗಳು ಈ ಸಮ್ಮೇಳನದಲ್ಲಿ ಮುಖ್ಯವಾದಂತ ಘೋಷಣೆಯನ್ನ ಅವರು ಸಾಕಷ್ಟು ಘೋಷಣೆಗಳನ್ನ ಇಟ್ಕೊಂಡಿದ್ದಾರೆ. ಅದರ ಈಗ ಮುಖ್ಯವಾದಂತ ಘೋಷಣೆ ಕೋಲಾರ ಜಿಲ್ಲೆನಲ್ಲಿ ನಾವು ಇಟ್ಕೊಂಡಿರುವಂತದ್ದು ಏನು ಅಂತಂದ್ರೆ ಶಾಶ್ವತವಾದಂತ ನೀರಾವರಿ ಯೋಜನೆಗಳು ಜಾರಿಯಾಗಬೇಕು. ಇವತ್ತೇನ್ KC ವ್ಯಾಲ್ಯೂ ನೀರನ್ನ ಕೊಟ್ಟಿದ್ದಾರೆ ಅದನ್ನ 3ನೇ ಹಂತದ ಶುದ್ಧೀಕರಣ ಆಗ್ಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಇವತ್ತು 9ನೇ ತಾರೀಕು ಸುಮಾರು 5ರಿಂದ 6 ಸಾವಿರ ಜನ ರೈತರು ಈ ರ್ಯಾಲಿನಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಈ ರ್ಯಾಲಿಯನ್ನ ಉದ್ದೇಶಿಸಿ ಮತ್ತು ಈ ರ್ಯಾಲಿಯನ್ನ ಉದ್ಘಾಟನೆ ಮಾಡಿ JNU ವಿದ್ಯಾರ್ಥಿಯಾಗಿದ್ದಂಥವರು ಮತ್ತು ಇವತ್ತು ರೈತ ಚಳವಳಿಯ ಮುಖಂಡರಾಗಿರುವಂತಹ ವಿಜು ಕೃಷ್ಣ ಅವರು ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಮತ್ತೆ ಅದೇ ರೀತಿಯಲ್ಲಿ ರೈತ ಸಂಘದ ರಾಜ್ಯ ಅಧ್ಯಕ್ಷರಾದಂಥ ಯು ಬಸವರಾಜು ಮತ್ತೆ ಜನರಲ್ ಸೆಕ್ರೆಟರಿ ಆದಂಥ ಯಶವಂತು ಇವರೆಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಮತ್ತೆ ಕೋಲಾರ ಜಿಲ್ಲೆನಲ್ಲಿರುವಂತ ಎಲ್ಲ ರೈತ ಮುಖಂಡರುಗಳು ಕೂಡ ನಾನು ಈ ಸಮ್ಮೇಳನದಲ್ಲಿ ಆ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಮುಖ್ಯವಾಗಿ ಏನು ಇವತ್ತು ಕೃಷಿ ರಂಗದ ಬಿಕ್ಕಟ್ಟುಗಳು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ವಾಣಿಜ್ಯ ಬೆಳೆಗಳು ಇವತ್ತು ಕೃಷಿ ರಂಗ ಯಾವ ಬಿಕ್ಕಟ್ಟಿಗೆ ಹೋಗಿದೆ, ಕೃಷಿ ಮಾಡೋಂಥವನಿಗೆ ವ್ಯವಸಾಯ ಮಾಡೋವನಿಗೆ ಹೆಣ್ಣು ಕೊಡೋದಿಲ್ಲ ಅನ್ನೋಷ್ಟು ಪರಿಸ್ಥಿತಿಗೆ ಇವತ್ತು ಬಂದು ನಿಂತಿದೆ. ಆದ್ರೆ ಸಕಲ ಜೀವರಾಶಿಗಳಿಗೂ ಬೇಕಾಗಿರುವಂಥದ್ದು ಅನ್ನ, ಆ ಎಲ್ಲರಿಗೂ ಅನ್ನ ಕೊಡುವಂತ ರೈತನು ಇವತ್ತು ಅಧೋಗತಿಗೆ ಹೋಗಿದೆ. ಯಾಕೆ ಇವತ್ತು ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಂದ್ರೆ ರೈತರು ಉತ್ಪಾದನೆ ಮಾಡುವಂತ ವಸ್ತುಗಳಿಗೆ ಬೆಲೆ ಇಲ್ಲ. ನೀವು ಫುಟ್ಪಾತ್ ಅಲ್ಲಿ ಒಂದು ಬಜ್ಜಿ ಮಾಡೋತವ್ನಿಂದ ಹಿಡ್ಕೊಂಡು ಟಾಟಾ ಬಿರ್ಲಾ, ರಿಲಯನ್ಸ್, ಅಂಬಾನಿ ಅವರೆಲ್ಲ ಕೂಡ ಮಾಡಿರುವಂತ ಮಾರ್ಕೆಟ್ ವರ್ಗುನು ಅದ್ರ ರೇಟ್ ಅನ್ನ ಫಿಕ್ಸ್ ಮಾಡುವಂತ ಹಕ್ಕು ಅದು ತಯಾರು ಮಾಡೋರ ಮೇಲೆ ಇರ್ತದೆ. ಆದ್ರೆ ರೈತನ ಬೆಳೆಯುವಂತ ಬೆಳೆಗೆ ಮಾತ್ರ ರೇಟ್ ಫಿಕ್ಸ್ ಮಾಡುವಂತ ಹಕ್ಕು ರೈತನಿಗಿಲ್ಲ. ಇವತ್ತು ಅವ್ನು ಬೆಳೆದಂತ ಇದು ತರಕಾರಿ ಹಣ್ಣು ಎಲ್ಲಾನು ಬೆಲೆ ಸಿಗ್ತದೆ ಅನ್ನೋಂಥ ಗ್ಯಾರಂಟಿನೇ ಅವನಿಗಿರಲ್ಲ. ಇವತ್ತು ಅದನ್ನ ಮಾರ್ಕೆಟ್ಗೆ ತಗೊಂಡೋದ್ರೆ ಬೆಳಿತೀವಿ ಅಂತ ಗ್ಯಾರಂಟಿ ಇರಲ್ಲ. ಇವತ್ತಿಗೂ ಕೂಡ ಕೃಷಿ ರಂಗದಲ್ಲಿ ಇರೋಂಥವ್ರು ಕೃಷಿ ರಂಗದಿಂದ ಸಾಲಗಾರನ ಆಗಿಲ್ಲ ಅನ್ನೋಂಥ ಒಬ್ಬ ವ್ಯಕ್ತಿನೂ ಕೂಡ ಇವತ್ತು ಇಲ್ಲದೆ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರೆ ನಾನು ಹೇಳ್ತೇನೆ, ಮಿಷನ್ ಅಲ್ಲಿ ಕಾರ್ಡ್ ಹಾಕಿದ್ರೆ ಹಣ ಬರ್ತದೆ ಸರ್. ಆದ್ರೆ ಮಿಷನ್ ಅಲ್ಲಿ ಕಾರ್ಡ್ ಹಾಕಿದ್ರೆ ಅಕ್ಕಿ, ರಾಗಿ, ಗೋಧಿ ಬರಲ್ಲ. ಆದ್ರೆ ಕೃಷಿ ರಂಗ ಏನಾದ್ರೂ ಬಿಕ್ಕಟ್ಟಾಯ್ತು ಅಂದ್ರೆ ಇದ್ರ ಹಿಂದಗಡೆ ದೊಡ್ಡ ಬಂಡವಾಳಶಾಹಿಗಳ ಹುನ್ನಾರ ಇದೆ. ಒಂದು ಕಡೆ ಕಾರ್ಖಾನೆಗಳು ವಿರೋಧ ಮಾಡ್ತಾರೆ ಅಂತೇಳಿ ನಮ್ಮನ್ನು ಮಾತಾಡ್ತಾರೆ. ಖಂಡಿತವಾಗಿ ಕಾರ್ಖಾನೆಗಳು ಬರ್ಬೇಕು ಅಂತ ನಾವು ಹೇಳ್ತೇವೆ. ಹಿಂದೆಯಿಂದ ಕೂಡ ನಾವು ವಾಲ್ ರೇಟಿಂಗ್ಸ್ ಮಾಡಿದಿರಿ, ನಿಮ್ಗಳಿಗೆಲ್ಲ ಗೊತ್ತಿದೆ ಎಂತ ಕಾರ್ಖಾನೆಗಳು ಬರ್ಬೇಕು ಕೋಲಾರ ಜಿಲ್ಲೆಗೆ ಅಂತ ಬಯಸಿದ್ವಿ. ನಾವು ಕೃಷಿ ಆಧಾರಿತ ಕೈಗಾರಿಕೆಗಳು ಬರ್ಬೇಕು ಅಂತ ಹೇಳಿದ್ವಿ. ನಾವು ಟೊಮೆಟೊ ಬೆಳಿತೀವಿ, ನಾವು ಜಾಮನ್ನ ಇಲ್ಲಿ ಪರ್ಚೇಸ್ ಮಾಡ್ತೀವಿ. ಆದ್ರೆ ನಮ್ಮೂರಲ್ಲಿ ಟೊಮೆಟೊ ಬೆಳೆಯಂತ ಟೊಮೆಟೊ ಬೆಳೆಗೆ ಜಾಮ್ ಫ್ಯಾಕ್ಟ್ರಿ ನಮ್ಮೂರಲ್ಲಿಲ್ಲ. ಮಾವು ಬೆಳಿತೀವಿ, ನಾವು ಪಿಕಲ್ಸ್ ಎಲ್ಲ ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ತೀವಿ. ಆಲೂಗಡ್ಡೆ ಬೆಳಿತೀವಿ, ಚಿಪ್ಸ್ ನಾವು ಬೇರೆ ಕಡೆಯಿಂದ ತಗೊಂಡ್ಬರ್ತೀವಿ. ನಾವು ಅವತ್ತು ಕೇಳಿದಂಥದ್ದು ವೈಜ್ಞಾನಿಕವಾದಂತ ದೃಷ್ಟಿಕೋನದಲ್ಲಿ ಕಾರ್ಖಾನೆಗಳು ಬೇಕು, ಇನ್ನೊಂದು ಕಡೆ ನಮ್ಮ ಕೃಷಿ ಉತ್ಪನ್ನಗಳಿಗೆ ಬೆಲೆನೂ ಸಿಗ್ಬೇಕು ಅನ್ನೋ ಲೆಕ್ಕದಲ್ಲಿ ಕೃಷಿ ಆಧಾರಿತ ಕಾರ್ಖಾನೆಗಳನ್ನ ಇಲ್ಲಿ ತೆರಿಬೇಕು ಅಂತ ಹೇಳಿದ್ವಿ. ಅದು ಯಾವುದು ಕೂಡ ಇವತ್ತು ಆಗ್ತಾ ಇಲ್ಲ. ಇವತ್ತು ಕೂಡ ನಾವು ಅದನ್ನೇ ಡಿಮ್ಯಾಂಡ್ ಇಡ್ತಾ ಇದೀವಿ.
ನಾಳೆ ಮೊನ್ನೆ ಸಿದ್ದರಾಮಣ್ಣವ್ರು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಆ ಬಜೆಟ್ ಅಲ್ಲೂ ಕೂಡ ಇವತ್ತೇನು KC ವ್ಯಾಲ್ಯೂ ನೀರಿನ 3ನೇ ಹಂತದ ಶುದ್ಧೀಕರಣ ಅವ್ರ ಅಧಿಕಾರಕ್ಕೆ ಬರುವಂತ ಸಂದರ್ಭದಲ್ಲಿ ಅವ್ರ ಪ್ರಣಾಳಿಕೆನಲ್ಲಿ ಅದನ್ನ ಇಟ್ಟಿದ್ರು. 3ನೇ ಹಂತದ ಶುದ್ಧೀಕರಣ ನಾವು ಅಧಿಕಾರಕ್ಕೆ ಬಂದ ಕೂಡಲೇ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿ ತನಕ ಅದ್ ಮಾಡ್ತಾ ಇಲ್ಲ. ನೀವು ಮೊನ್ನೆ ಎಲ್ಲ ರಿಪೋರ್ಟ್ಸ್ ನೀವು ನೋಡಿರ್ಬೇಕು. ಇವತ್ತು ಇಲ್ಲಿರುವಂತ 56 ತರಕಾರಿಗಳನ್ನ ನಾವು ಇದು ಮಾಡಿದ್ರೆ ಅದರಲ್ಲಿ 1, 2, 3, 4, 5 ಬಿಟ್ರೆ ಇನ್ನೆಲ್ಲ ತರಕಾರಿಗಳಲ್ಲೂ ಕೂಡ ಕ್ಯಾನ್ಸರ್ ಬರುವಂತ ಅಂಶಗಳು ಇದಾವೆ ಅಂತ ಹೇಳಿ ಇವತ್ತು ರಿಪೋರ್ಟ್ ಬಂದಿದೆ. ನಾವ್ ಹೇಳ್ತಿರೋಂಥದ್ದಲ್ಲ. ನಾವು ಹಾಲು ಕೊಟ್ವಿ, ಚಿನ್ನ ಕೊಟ್ವಿ, ತರಕಾರಿ ಕೊಟ್ವಿ. ಇವತ್ತು ನಮ್ಗೆ ಏನ್ ಕೊಟ್ರಿ ಇಷ್ಟು ದಿನಗಳಲ್ಲಿ ಅಂತಂದ್ರೆ ಕ್ಯಾನ್ಸರ್ ಬರುವಂತ ನೀರನ್ನ ಇವತ್ತು ನೀವು ಕೊಳಚೆ ನೀರನ್ನ ಕೊಟ್ಟಿದ್ದೀರಿ. ಶುದ್ಧೀಕರಣ ಮಾಡ್ಕೊಡ್ರಿ ಅಂತ ಕೊಡ್ಲಿಲ್ಲ. ಇವತ್ತು ನಮ್ಮ ಜಿಲ್ಲೆನಲ್ಲಿರುವಂತ ಎಲ್ಲ ರಾಜಕಾರಣಿಗಳು ಕೂಡ ಇದನ್ನ ಮಾತಾಡ್ಬೇಕಾಗಿದೆ. ಇಚ್ಛಾಶಕ್ತಿ ಇಲ್ಲದೆ ಇರೋದ್ರಿಂದ, ರಾಜ್ಯಕ್ಕೆ ಪೊಲಿಟಿಕಲ್ ವಿಲ್ ಇಲ್ಲದೆ ಇರೋದ್ರಿಂದ ಇವತ್ತು ನಮ್ಮ ಜಿಲ್ಲೆಗೆ ಈ ಪರಿಸ್ಥಿತಿ ಬಂದಿದೆ. ಹಂಗಾಗಿ ಎಲ್ಲ ಅಂಶಗಳನ್ನ ಇಟ್ಕೊಂಡು ನಾವು 3 ದಿನಗಳ ಕಾಲ ನಡೆಯುವಂತ ಸಮ್ಮೇಳನದಲ್ಲಿ ಬಹಳ ಗಂಭೀರವಾಗಿ ಚರ್ಚೆಗಳನ್ನ ಮಾಡ್ತಾ ಇದ್ದೀವಿ. ಇಡೀ ಕೋಲಾರ ಜಿಲ್ಲೆನಲ್ಲಿರುವಂತ ಎಲ್ಲ ರೈತರು ಕೂಡ ಇದನ್ನ ಮಾತಾಡ್ಬೇಕಾಗಿದೆ. ನೀವು ಬರ್ಬೇಕಾಗಿದೆ. ಮನೆಗೊಬ್ರು ಅನ್ನೋಂಥ ಲೆಕ್ಕದಲ್ಲಿ ನೀವು ಈ ಚಳುವಳಿಗಳು ಬರ್ಲಿಲ್ಲ ಅಂತಂದ್ರೆ ಕೃಷಿ ರಂಗನ ಇವತ್ತು ಆಡಳಿತದಲ್ಲಿರುವಂತ, ಅದು ಕೇಂದ್ರದಲ್ಲಿರೋರು ಇರ್ಬೋದು, ರಾಜ್ಯದಲ್ಲಿ ಇರ್ಬೋದು, ಯಾವ ಸರ್ಕಾರಗಳು ಕೂಡ ರೈತರ ಪರವಾದಂತ ಕಾನೂನುಗಳನ್ನ, ರೈತರ ಪರವಾದಂತ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗಲ್ಲ. ನೀವು ನೋಡ್ತಾ ಇರ್ಬೋದು. ಇವತ್ತು ಬಹಳ ಜನ ನೆನ್ನೆಲ್ಲ ಈ ಒಂದು ತಿಂಗಳು 2 ತಿಂಗಳಿಂದ ನೀರಿನ ಹೋರಾಟದ ಬಗ್ಗೆ ಮಾತಾಡ್ತಾ ಇದ್ದಾರೆ, ಬಬ್ಬೆ ಬಡಿತಾವ್ರೆ. ಇವರೆಲ್ಲ ಅಧಿಕಾರದಲ್ಲಿದ್ದವ್ರೆ, ಇವರೆಲ್ಲ ಪಾರ್ಲಿಮೆಂಟ್ ಅಲ್ಲಿ ಇದ್ದವ್ರೆ, ಇವ್ರ ಅಸೆಂಬ್ಲಿನಲ್ಲಿ ಇದ್ದವ್ರೆ, ಇವ್ರು ರೆಪ್ರೆಸೆಂಟ್ ಮಾಡೋಂತ ಪಾರ್ಟಿಗಳೆಲ್ಲ ಅಧಿಕಾರ ವಹಿಸ್ಕೊಂಡವ್ರೆ. ಯಾಕೆ ಅವತ್ತು ಮಾಡ್ಲಿಕ್ಕಾಗಿಲ್ಲ? ಸೋತಾಗ ನೀರ್ ಬಗ್ಗೆ ಜ್ಞಾಪಕ ಬರ್ತದೆ ಇವ್ರಿಗೆ. ಆಡಳಿತಕ್ಕಿದ್ದಂತವ್ರು ಸೈಲೆಂಟ್ ಆಗಿರ್ತಾರೆ. ಅವ್ರು ಸೋತಾಗ ಅವ್ರಿಗೆ ನೆನಪು ಬರ್ತದೆ. ಆದ್ರೆ ಅವ್ರ ಅಧಿಕಾರದಲ್ಲಿ ಇರ್ಬೇಕಾದಂತ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಇದನ್ನ ಬೇಕು, ನಮ್ಗೆ ತಂದ್ಕೊಡ್ಬೇಕು ಅಂತೇಳಿ ಪಾರ್ಲಿಮೆಂಟ್ ಅಲ್ಲಿ, ಅಸೆಂಬ್ಲಿನಲ್ಲಿ ಗುದ್ದಾಡುವಂತ ಕೆಲಸ ಇವತ್ತು ಮಾಡ್ತಿಲ್ಲ. ಅದನ್ನಾಗಿ ನಾವಿವತ್ತು ಒತ್ತಾಯ ಮಾಡ್ತಾ ಇದೀವಿ. ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಮತ್ತು ಜೊತೆಗೆ ಇಡೀ ಜಿಲ್ಲೆಯ ರೈತರನ್ನ ನಾವು ಮನವಿ ಮಾಡ್ತಾ ಇದೀವಿ. ನಿಮ್ಮ ಮುಖಾಂತರ ಏನು 9ನೇ ತಾರೀಕು ನಡೀತಾ ಇರುವಂತ ರೈತರ ಸಮ್ಮೇಳನ ಇದೆ. ಈ ಸಮ್ಮೇಳನದಲ್ಲಿ ಇಡೀ ರಾಜ್ಯದಿಂದ ಮೂಲೆ ಮೂಲೆಯಿಂದ ಸಾಕಷ್ಟು ಎಲ್ಲ ಅಂಶಗಳನ್ನ ಇಟ್ಕೊಂಡು ಚರ್ಚೆ ಮಾಡ್ತಾ ಇರುವಂತ ರೈತ ಮುಖಂಡರು ಬರ್ತಾ ಇದ್ದಾರೆ. ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಈ ವಿಚಾರಗಳನ್ನ ಚರ್ಚೆ ಮಾಡಬೇಕು ಮತ್ತು ಹೋರಾಟಗಳನ್ನ ನಿರ್ಣಾಯಕಕ್ಕೆ ತಗೊಂಡೋಗ್ಬೇಕು. ಹೋರಾಟ ಮಾಡದೇ ಇದ್ರೆ, ರೈತರು ಸಂಘಟಿತರಾಗದೇ ಇದ್ರೆ, ರೈತರು ಒಗ್ಗಟ್ಟಾಗದೇ ಇದ್ರೆ ಈ ಸಮಸ್ಯೆಗಳು ಬಗೆಹರಿಸ್ಲಿಕ್ಕೆ ಆಗಲ್ಲ. ಇಷ್ಟೆಲ್ಲ ಕಷ್ಟಪಡುವಂತ ರೈತ ಒಂದು ಪಾಣಿ ತಗೋಬೇಕು ಅಂದ್ರೆ, ಒಂದು ಮುಟೇಶನ್ ತಗೋಬೇಕು ಅಂತಂದ್ರೆ ಅವರು ತಿಂಗಳಿಗಟ್ಟಲೆ ಅಲ್ಲಿ ಓಡಾಡ್ಬೇಕು. ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಲಂಚಕ್ಕೆ ಕೊಡ್ಬೇಕು ಸರ್. ಇವತ್ತು ಆ ಪರಿಸ್ಥಿತಿ ಬಂದು ನಿಂತಿದೆ. ಎಲ್ಲಿರ್ತದೆ ಅವನ ಹತ್ರ? ಯಾರ ಮನೆಯಲ್ಲೂ ಕೂಡ ಒಡವೆ, ನೀವು ಯಾರ ರೈತರ ಮನೆ ಆದ್ರೂ ನೋಡ್ರಿ, ಒಬ್ರು ಮನೆಯಲ್ಲಿ ಒಡವೆನೂ ಕೂಡ ಮನೆಗಳಲ್ಲಿ ಇಲ್ಲ. ಬೇಕಾದ್ರೆ ಮಾಹಿತಿ ಹಾಕಲ್ಲಿ ತಗೊಂಡ್ಬಿಡ್ರಿ, ನೀವು ಎಲ್ಲ ಬ್ಯಾಂಕ್ಗಳಲ್ಲೂ ಇರ್ತದೆ. ಒಂದು ಬೆಳೆಗೆ ಬಂದಿದ್ದು, ಒಂದು ಬೆಳೆಗೆ ಇಟ್ಟಿದ್ದು ಒಡವೆ ಮತ್ತೆ ಬರಲ್ಲ, ಗ್ಯಾರಂಟಿ ಇಲ್ಲ ರೇಟ್ಗಳು ಬರ್ತದೆ ಅಂತೇಳಿ. ಈ ವರ್ಷದಲ್ಲಿ ಒಂದೇ ಒಂದು ಸರ್ತಿ ಟೊಮೆಟೊ ಬೆಲೆಗೆ ರೇಟ್ ಬಂದಿರೋಂಥದ್ದು. ಅವಾಗ ನಮ್ಮ ರೈತರು, ನಮ್ಮ ಕೋಲಾರ ಜಿಲ್ಲೆ ರೈತರಿಗೆ 15 ದಿವಸ ಅದು ರೇಟ್ ಇದ್ದಿದ್ದು. ಆ 15 ದಿವಸದಲ್ಲಿ ಎಷ್ಟು % ಇತ್ತಪ್ಪ ಅಂತಂದ್ರೆ ಕೇವಲ 1% ಬೆಳೆ ಇದ್ದಂಥದ್ದು. 1% ರೈತರ ಟೊಮೆಟೊ ಬೆಲೆ ಇದ್ದಾಗ 15 ದಿನ ಬೆಲೆ ಬಂತು. 70% ರೈತರದು ಟೊಮೆಟೊ ಬೆಲೆ ಇದ್ದಾಗ ಬೆಲೆ ಇರಲಿಲ್ಲ. ಮಾರ್ವಾಡಿಗಳು ಇವತ್ತು ಉದ್ಧಾರ ಆಗ್ತಾ ಇದ್ದಾರೆ ಸರ್. ಬೇಡ, ಇಲ್ಲಿ ಮೊಡ್ಡಳ್ಳಿ ಮಾರ್ಕೆಟು, ಕೋಲಾರ APMC ಮಾರ್ಕೆಟು, ವ್ಯಾಪಾರಸ್ಥರು ಮೊನ್ನೆ ಶುರು ಮಾಡಿದಂತ ವ್ಯಾಪಾರಸ್ಥರು ಇವತ್ತು ನೋಡೋಗ್ರಿ, ಅವ್ರ ಸೈಟ್ಗಳು ನೋಡ್ರಿ, ಅವ್ರ ಬಂಗ್ಲೆಗಳು ನೋಡ್ರಿ, ಅವ್ರ ಫಾರಿನ್ ಟ್ರಿಪ್ಗಳು ನೋಡ್ರಿ, ಇವೆಲ್ಲವೂ ಆಗ್ತದೆ. ಆದ್ರೆ ಅಲ್ಲಿಗೆ ಟನ್ಗಳೇ ಲೋಡ್ಗಳೇ ಟೊಮೆಟೊ ತಗೊಂಬಂದು, ಆಲೂಗಡ್ಡೆ ತಗೊಂಬಂದು ಹಾಕುವಂತ ರೈತನು ಅವನ್ ಹೆಂಡ್ತಿದ್ದು, ಅವ್ನ ಸೊಸೆದ, ಮಗಳದು ಇಟ್ಟಿರೋ ಒಡೆಗಳು ವಾಪಸ್ ಬಿಡಿಸ್ಕೊಳಕ್ಕಾಗಿಲ್ಲ. ಎಲ್ಲಿ ನಡೀತಾ ಇದೆ ಇದು? ಏನಾಗ್ತಾ ಇದೆ? ಈ ವಿಚಾರಗಳ ಬಗ್ಗೆ ಯಾರು ಮಾತಾಡ್ಬೇಕಾಗಿದೆ? ಇದು ನಮ್ಮ ಮುಂದೆ ಇರುವಂತ ಪ್ರಶ್ನೆ. ಹಂಗಾಗಿ ನಿಮ್ಮ ಮುಂದೆ ಇವೆಲ್ಲವನ್ನು ಇಟ್ಟಿದೀವಿ. ದಯವಿಟ್ಟು ಇಡೀ ಕೋಲಾರ ಜಿಲ್ಲೆ ರೈತರು ಇವೆಲ್ಲವೂ ಕೂಡ ಆಲೋಚನೆ ಮಾಡಬೇಕಾಗಿದೆ. ಈ ರೀತಿ ಚರ್ಚೆ ಮಾಡಬೇಕಾಗಿದೆ. ನಾಳೆ ಬರುವಂತ ಬಜೆಟ್ ಅಲ್ಲೂ ಕೂಡ ಇವತ್ತು ರೈತರ ಪರವಾದಂತ, ಅದರಲ್ಲೂ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಇವತ್ತು ಈ ತರ ತೀರ್ಮಾನವನ್ನ ಮತ್ತು ಅವ್ರ ಬಜೆಟ್ ಅಲ್ಲಿ ಇವತ್ತೇನು 3ನೇ ಹಂತದ ಶುದ್ಧೀಕರಣ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಜೆಟ್ ಅಲ್ಲಿ ಇಡಬೇಕು. ಇನ್ನು 2ನೇ ಡಿಮ್ಯಾಂಡ್ ಏನು ಅಂತಂದ್ರೆ ಸರ್, DCC ಬ್ಯಾಂಕು ಈ ಬ್ಯಾಂಕ್ಗಳಿಂದ ಸಾಲ ತಗೊಂತಾ ಇದ್ರು ಸರ್, ಸಬ್ಸಿಡಿ ಕೊಡ್ತಾ ಇದ್ರು. ಸಾಲ, ಕೃಷಿಯ ಜಮೀನುಗಳನ್ನ ಇಟ್ಟು ನಾವು ಸಾಲ ತಗೊಂಡಿದ್ವಲ್ಲ ಸರ್, ಅದ್ರ ಮೇಲೆ ಬಡ್ಡಿ ಸಬ್ಸಿಡಿ ಸರ್ಕಾರ ಕೊಡ್ಬೇಕಾಗಿತ್ತು. ಸರ್ಕಾರ ಇವತ್ತು ತುಂಬಿಲ್ಲ. ತುಂಬದೇ ಇರೋದ್ರಿಂದ ಸುಮಾರು ಜನ ರೈತರದು ರಿನ್ಯೂವಲ್ ಆಗ್ತಾ ಇಲ್ಲ. ಏನ್ ಹೇಳ್ತಾರೆ ಅಂತಂದ್ರೆ, ನೀವು ಕಾಸು ತಗೊಂಡ್ ಕಟ್ಬಿಟ್ಟು ರಿನ್ಯೂವಲ್ ಮಾಡ್ಕೊಡ್ರಿ ಅಂತ ಹೇಳ್ತಾರೆ. ಕಾಸು ಕಟ್ಟಿದ್ದಾದ್ಮೇಲೆ 15 ದಿವಸ ತಿಂಗಳಾದ್ರೂ ರಿನ್ಯೂವಲ್ ಆಗ್ತಾ ಇಲ್ಲ. ಬಡ್ಡಿ ಸಬ್ಸಿಡಿಯನ್ನ ಸರ್ಕಾರ ತುಂಬಬೇಕಾಗಿತ್ತು, ತುಂಬಿಲ್ಲ. ಆ ಬಾಕಿ ಇರುವಂತ ಸಬ್ಸಿಡಿ ಹಣವನ್ನ
ಕೂಡಲೇ ಸರ್ಕಾರ ತುಂಬಬೇಕು ಅಂತೇಳಿ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇದೀವಿ. ಈ ಎಲ್ಲ ಬೇಡಿಕೆಗಳನ್ನ ಇಟ್ಕೊಂಡು ಸಮ್ಮೇಳನ ಮಾಡ್ತಾ ಇದೀವಿ. 9ನೇ ತಾರೀಕು ಎಲ್ಲರೂ ಕೂಡ ಈ ಸಮ್ಮೇಳನದಲ್ಲಿ ಭಾಗವಹಿಸಬೇಕು. ಮತ್ತೆ ಜೊತೆಗೆ ನಿಮ್ಮ ತನು ಮನ ಧನವನ್ನ ಸಹಾಯ ಮಾಡಬೇಕು. ಕರ್ನಾಟಕ ಪ್ರಾಂತ್ಯ ರೈತ ಸಂಘ ಯಾವತ್ತೂ ಕೂಡ ಬಂಡವಾಳಶಾಹಿಗಳ ಹತ್ರ ಇನ್ನೊಬ್ರ ಹತ್ರ ಹೋಗಿ ಹಣನ ಸಂಗ್ರಹ ಮಾಡುವಂತ ಪದ್ಧತಿ ಇಲ್ಲ. ಇಡೀ ಕೋಲಾರ ಜಿಲ್ಲೆ ರೈತರು ನೀವು ಕೊಡುವಂತ ಹಣದಲ್ಲಿ 3 ದಿನ ಸಮ್ಮೇಳನ ಇಲ್ಲಿ ಚರ್ಚೆ ಮಾಡಿ ಇಡೀ ರಾಜ್ಯದಲ್ಲಿ ಈ ಚಳವಳಿಯನ್ನ ದೊಡ್ಡ ಮಟ್ಟಕ್ಕೆ ತಗೊಂಡೋಗುವಂತ ಕೆಲಸ ಮಾಡ್ತಾರೆ. ಅದೊಂದು ಸ್ಫೂರ್ತಿಯಾಗ್ಲಿ, ಇಡೀ ರಾಜ್ಯದಲ್ಲಿ ಒಂದು ಮಾದರಿಯಾದಂತ ಒಂದು ಚಳವಳಿ ಬೆಳೀಲಿ. ಇನ್ನು 3 ವರ್ಷದಲ್ಲಿ ಒಂದು ದೊಡ್ಡ ನಿರ್ಣಾಯಕವಾದಂತ ಹಂತದ ರೈತರ ಸಮಸ್ಯೆಗಳನ್ನ ಬಗೆಹರಿಸುವಂತ ಹೋರಾಟಗಳು ನಮ್ಮ ಜಿಲ್ಲೆನಲ್ಲಿ ನಡೆಯುವಂತ ಸಮ್ಮೇಳನ ಸ್ಫೂರ್ತಿ ಕೊಡ್ಲಿ ಅಂತ ಹೇಳಿ ನಿಮ್ಮ ಮುಖಾಂತರ ಹೇಳ್ತಾ ಆ ರೀತಿಯಲ್ಲಿ ಎಲ್ಲರೂ ಬೆಂಬಲ ಕೊಡ್ಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತೀನಿ ಸರ್. ಗೌರ್ಮೆಂಟ್ ಕೊಡ್ತಾ ಇತ್ತು ಸರ್. ಇವತ್ತು ಒಂದು ಬೋರ್ವೆಲ್ ಹಾಕಿದ್ರೆ 5 ಲಕ್ಷ ರೂಪಾಯಿ ಖರ್ಚು ಬರ್ತದೆ ಸರ್ ಒಬ್ಬ ರೈತನಿಗೆ. ಕರೆಂಟ್ ಪರ್ಮಿಷನ್ ತಗೊಳ್ಳಿಕ್ಕೆ ಟ್ರಾನ್ಸ್ಫಾರ್ಮರ್ ಇಂದ ಹಿಡ್ಕೊಂಡು ವೈರ್ ಇಂದ ಹಿಡ್ಕೊಂಡು ಎಲ್ಲವೂ ಕೂಡ ರೈತರೇ ಕೊಡ್ಬೇಕು. ಅದಕ್ಕೆ ಅವ್ರು ಹೇಳೋದೇನು ಅಂತಂದ್ರೆ ಲಾಸ್ ಆಗಿದೆ ಅಂತ. ಲಾಸ್ ಆಗಿರೋದು ರೈತರಿಂದ ಅಲ್ಲ. ಲಾಸ್ ಆಗಿರೋಂಥದ್ದು ಈ ದೇಶದಲ್ಲಿ ಕೆಪಿಟಿಸಿಎಲ್ಗೆ ಅಥವಾ ಬೆಸ್ಕಾಂಗೆ ಹಣ ಹೋಗದೆ ಇರೋಂಥದ್ದು ಈ ದೇಶದ ಕಾರ್ಖಾನೆಗಳು ನಡೆಸ್ತಾ ಇರುವಂತ ಬಂಡವಾಳಶಾಹಿಗಳು ಕರೆಂಟ್ ಅನ್ನ ಕದ್ದಿರೋದ್ರಿಂದ, ಅಲ್ಲಿನ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡಿರೋದ್ರಿಂದ. ಆದ್ರೆ ಅದನ್ನ ಇವತ್ತು ಯಾರ ಮೇಲೆ ಆಗ್ತಾ ಇರೋದು ಅಂತಂದ್ರೆ ರೈತರ ಮೇಲೆ ಆಗ್ತಾ ಇರೋಂಥದ್ದು ಸರ್. 1200 ಅಡಿ 1500 ಅಡಿ 2000 ಅಡಿ ತನಕ ನೀರು ತೆಗಿತೀವಿ ನಮ್ಮ ಜಿಲ್ಲೆಗಳಲ್ಲಿ. ನೀರು ಕೊಟ್ಟಿಲ್ಲ. ಒಂದು ಬೋರಾಕ್ ಅಲ್ಲಿಂದ ನೀರು ತೆಗಿಬೇಕು ಅಂತಂದ್ರೆ ಕರೆಂಟ್ಗೆ ಬೋರ್ವೆಲ್ಗೆ ಅಷ್ಟು ಖರ್ಚು ಬರ್ತದೆ. ಕರೆಂಟ್ಗೆ 5 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ 10 ಲಕ್ಷ ಒಂದು ಬೋರ್ವೆಲ್ಗೆ 10 ರಿಂದ 12 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರೆ ಆ ರೈತ ಹೆಂಗ್ ಸರ್ ಉದ್ಧಾರ ಆಗುಂಟು? ಸೊ ಹಂಗಾಗಿ ಅದ್ರ ಜೊತೆಗೆ ಈಗ ಮೀಟರ್ ಬಿಗಿಸ್ಲಿಕ್ಕೆ ಹೊರಟಿದ್ದಾರೆ. ಮೀಟರ್ ಅಂದ್ರೆ ಹೆಂಗೆ ಗೊತ್ತಾ ಸರ್? ಇನ್ಮೇಲೆ ಮೀಟರ್ ಗೀಟರ್ ಎಂಥವ್ದು ಇರಲ್ಲ, ಕರೆನ್ಸಿ ಸೇಮ್ ನಮ್ಮ ಕರೆನ್ಸಿ ತರನೇ ಇವತ್ತು ಆ ಸಿಸ್ಟಮ್ ಅನ್ನ ತರ್ಲಿಕ್ಕೆ ಹೊರಟ್ಬಿಟ್ಟವ್ರೆ. ಕೃಷಿ ರಂಗದ್ದು ಹೆಂಗ್ ಯಾವ ಲೆವೆಲ್ಗೆ ದಿವಾಳಿ ಎಬ್ಬಿಸ್ತಾ ಇದಾರೆ, ಎಷ್ಟು ಯಾವ ಲೆವೆಲ್ಗೆ ದಿವಾಳಿಗೆ ಇಳಿಸ್ತಾ ಇದಾರೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಉದಾಹರಣೆ. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.